ಇನ್ನೊಂದು ದಿನ ಆಫ್ರಿಕಾದಲ್ಲಿ ಫೇಸ್ಬುಕ್ ಜಾಗತಿಕ ಜಾಲಕ್ಕೆ ಪ್ರವೇಶ ಪಡೆದಿದ್ದಾರೆ. ನೀವು ಒಂದು ಕಪ್ಪು ಮಹಿಳೆಯನ್ನು ನೋಡುತ್ತೀರಿ. ಅವಳು ತನ್ನ ಮಾತುಗಳನ್ನು ಓಡಿಸುತ್ತಾಳೆ. ಆದರೆ ನೀವು ಅಮೆರಿಕಕ್ಕೆ ಬರುವಾಗ ಇದು ವಿರುದ್ಧವಾಗಿದೆ. ನಿಮ್ಮ ಮುಖದಲ್ಲಿ ಪಾತ್ರ ಬದಲಾವಣೆಯನ್ನು ನೀವು ನೋಡಬಹುದು. ಸಾಮಾನ್ಯವಾಗಿ ಮುಂದೆ ಯಾರೋ ಇರುತ್ತಾರೆ. ಮಹಿಳೆ ಯಾವಾಗಲೂ ಮುಂದೆ ಇರುತ್ತಾಳೆ. ದೊಡ್ಡ ಕಪ್ಪು ಬಾಯಿ ಶಬ್ದವಾಗಿರುತ್ತದೆ. ಪುರುಷರು ಯಾರು? ಹಿಂಭಾಗದಲ್ಲಿ ನೋಡು. ನೀವು ಕ್ಯಾಂಪಿಗೆ ಹೋಗುವಾಗ ಕೇವಲ ಗಮನಿಸಿ. ಪುರುಷರು ಮಹಿಳೆಯರಿಂದ ಮುಂದೆ ಯಾರು ಇದ್ದಾರೆ ಮತ್ತು ಹಿಂಭಾಗದಲ್ಲಿ ಯಾರು ಇದ್ದಾರೆ. ಚರ್ಚೆ ಯಾರು ಮಾಡುತ್ತಿದ್ದಾರೆ, ಯಾರು ಮಾತನಾಡುತ್ತಿದ್ದಾರೆ, ಯಾರೋ ಪ್ರಶ್ನೆ ಕೇಳುತ್ತಿದ್ದಾರೆ. ಪುರುಷನಿಗೆ ಕೇಳುತ್ತೀರಿ, ಪ್ರಶ್ನೆ ಇದೆಯಾ? ನಾನು ಕೇವಲ ಕೇಳುತ್ತಿದ್ದೇನೆ. ಪಾತ್ರ ಬದಲಾವಣೆ ಇದು ಬುದ್ಧಿವಂತಿಕೆ ಇಲ್ಲದದ್ದಾಗಿದೆ. ಹೀಗಾಗಿ ಈ ಬದಿಯಲ್ಲಿ ಬಹಳಷ್ಟು ಜನರು ಇದ್ದಾರೆ. ಅದಕ್ಕಾಗಿ ಬಹಳಷ್ಟು ಜನರು ಸಾವಿಗೀಡಾಗಲಿದ್ದಾರೆ. ಏಕೆಂದರೆ ಇದು ತುಂಬಾ ದೂರ ಹೋಗಿದೆ. ಸರಿಯೇ, ಅದರ ಕಡೆ ಹೋಗೋಣ. ಪುಟ 21. ಭಾರತೀಯ ಜಾತಿ ವ್ಯವಸ್ಥೆ. ಭಾರತೀಯ ಜಾತಿ ವ್ಯವಸ್ಥೆ ಭಾರತದ ಹೆಚ್ಚು ಗೊಂದಲ ಉಂಟು ಮಾಡುವ ರಹಸ್ಯಗಳಲ್ಲಿ ಒಂದಾದುದು ಅವರ ಜಾತಿ ವ್ಯವಸ್ಥೆ. ಜಾತಿ ವ್ಯವಸ್ಥೆ ಇದು 300 ವರ್ಷಗಳಿಗಿಂತ ಹೆಚ್ಚು ಕಾಲ ಅಸ್ತಿತ್ವದಲ್ಲಿವೆ. ಬ್ರಾಹ್ಮಣರು ಪೂಜಾರಿಗಳು ತಮ್ಮ ಶ್ರೇಷ್ಠತೆಯನ್ನು ಕಾಪಾಡಲು ಅಭಿವೃದ್ಧಿಪಡಿಸಿದಂತೆ ಕಾಣುತ್ತದೆ. ಬ್ರಾಹ್ಮಣರು ಪೂಜಾರಿಗಳು ಶ್ರೇಣಿಬದ್ಧತೆ ಸಮಾಜದ 1% ಜನರ ಮೇಲೆ ಅಮೆರಿಕಾದಂತೆ ಜಾತಿ ವ್ಯವಸ್ಥೆಯನ್ನು ಹಾಕುತ್ತಾರೆ. ಅವರು ಅದನ್ನು ಹಾಕುತ್ತಾರೆ. ಅದು ಉನ್ನತ ವರ್ಗ, ಮಧ್ಯಮ ವರ್ಗ ಮತ್ತು ಕೀಳ್ವರ್ಗ ಜಾತಿ ವ್ಯವಸ್ಥೆ. ಒಂದೇ ವಿಷಯ, ವಿಭಿನ್ನ ಹೆಸರು. ಮುಂದುವರಿಯಿರಿ. ಕೊನೆಗೆ ಜಾತಿ ವ್ಯವಸ್ಥೆ 4 ವಿಭಿನ್ನ ವರ್ಗಗಳಲ್ಲಿ ಅಧಿಕೃತವಾಗಿ ರೂಪುಗೊಂಡಿತು. ವರ್ಣಗಳು. ಮೇಲಿನ ಹಂತದಲ್ಲಿ ಬ್ರಾಹ್ಮಣರು ಇದ್ದಾರೆ. ಅವರು ಧರ್ಮ ಮತ್ತು ಸಮಾಜದ ವಿಷಯಗಳಲ್ಲಿ ಏನು ಸರಿಯಾಗಿದೆ ಮತ್ತು ಏನು ತಪ್ಪಾಗಿದೆ ಎಂಬುದರ ನಿರ್ಣಾಯಕರು. ಮರುಬಾರಿಗೆ ಕ್ಷತ್ರಿಯರು. ಅವರು ಯೋಧರು ಮತ್ತು ನಿರ್ವಾಹಕರಾಗಿದ್ದಾರೆ. ವೈಶ್ಯರು, ಕಲೆಗಾರರು ಮತ್ತು ವ್ಯಾಪಾರ ವರ್ಗದವರು. ಮುಗಿಯುವಂತೆ ಶೂದ್ರರು, ರೈತರು ಮತ್ತು ಗ್ರಾಮೀಣ ವರ್ಗದವರು. ಈ 4 ಜಾತಿಗಳು ಬ್ರಹ್ಮನ ಬಾಯಿಯಿಂದ ಬಂದವೆಂದು ಹೇಳಲಾಗುತ್ತದೆ. ಬ್ರಾಹ್ಮಣರು. ಕೈಗಳು ಕ್ಷತ್ರಿಯರು, ಜಂಗುಗಳು ವೈಶ್ಯರು ಮತ್ತು ಕಾಲುಗಳು ಶೂದ್ರರು. 4 ಮುಖ್ಯ ಜಾತಿಗಳ ಕೆಳಗೆ 5ನೇ ಗುಂಪಾಗಿದೆ. ಅದು ಶೆಡ್ಯೂಲ್ ಜಾತಿ. ಅವರಿಗೆ ವಾಸ್ತವವಾಗಿ ಯಾವುದೇ ಜಾತಿ ಇಲ್ಲ. ಅವರು ಜಾತಿ ವ್ಯವಸ್ಥೆಯ ಭಾಗವಲ್ಲ. ಅವರು ಅಸ್ಪೃಶ್ಯರು. ಅದು ದಲಿತ. ಅದು ಅರ್ಥಾತ್ ಹೀನಗೊಳ್ಳುವವರು. ಒಬ್ಬ ಶೋಷಿತ ಸಾಮಾಜಿಕ ಗುಂಪು. ಈಗ ನನಗೆ ಮುನ್ಸೂಚನೆಯ ವ್ಯವಸ್ಥೆಯ ಚಿತ್ರವನ್ನು ಕೊಡಿ. ನೀವು ಏನು ಯೋಚಿಸುತ್ತೀರಿ? ಅವರು ತಮ್ಮ ಜಾತಿ ವ್ಯವಸ್ಥೆಯನ್ನು ತಮ್ಮ ದೇವತೆ ವಿಷ್ಣು, ಬ್ರಾಹ್ಮಣ ಮತ್ತು ಜೀವನ ಮೇಲೆ ಆಧಾರಿತವಾಗಿರುತ್ತವೆ. ನೀವು ನೋಡಿ, ಅವರು ತಮ್ಮ ದೇವತೆಯ ಆಧಾರದ ಮೇಲೆ ಜಾತಿ ವ್ಯವಸ್ಥೆಯನ್ನು ರೂಪಿಸುತ್ತಾರೆ. ಹೀಗಾಗಿ ನೀವು ಬ್ರಾಹ್ಮಣರನ್ನು ಹೊಂದಿದ್ದೀರಿ. ಅವರು ಪೂಜಾರಿಗಳು ಮತ್ತು ಶಿಕ್ಷಕರು. ಇದು ಶ್ರೇಷ್ಠ ಸ್ಥಾನ. ನೀವು ಕ್ಷತ್ರಿಯರನ್ನು ಹೊಂದಿದ್ದೀರಿ. ಅದು ನೀವು ಹೇಗೆ ಹೇಳುತ್ತೀರಿ? ಕ್ಷತ್ರಿಯರು ಯೋಧರು ಮತ್ತು ಆಡಳಿತಗಾರರು. ಕೈಗಳು ಅವಶ್ಯರು, ರೈತರು, ವ್ಯಾಪಾರಿಗಳು, ಕಾಲುಗಳು ಶೂದ್ರರು, ಕಾಲುಗಳು ಮತ್ತು ದಲಿತರು ಎಲ್ಲಿದ್ದಾರೆ? ನಾವು ಸಮಾನವಾಗಿಲ್ಲ. ನಾವು ತಳದಲ್ಲಿ ಇದ್ದೇವೆ. ಕಪ್ಪು ಪುರುಷ ಎಲ್ಲಿದ್ದಾನೆ? ತಳದಲ್ಲಿ. ನೀವು ಇದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಧಾರಮಿ 28ಗೆ ಹೋಗಿ. 46. ಇಲ್ಲ, ಶ್ಲೋಕ 43. ದ್ವಿತೀಯ ನಿಯಮದ ಪುಸ್ತಕ ಅಧ್ಯಾಯ 28 ಶ್ಲೋಕ 43. ನಿನ್ನೊಳಗಿನ ಅಜ್ಞಾತನು ನಿನ್ನ ಮೇಲೆ ತುಂಬಾ ಎತ್ತರಕ್ಕೆ ಏರುತ್ತಾನೆ. ಅಜ್ಞಾತರು, ಆರ್ಯರು ಅಥವಾ ಎಲಾಂ, ಅದು ಏನಾದರೂ. ನೀವು ತುಂಬಾ ಎತ್ತರಕ್ಕೆ ಏರುತ್ತೀರಿ. ನೀವು ಪೂಜಾರಿಗಳನ್ನು, ಬ್ರಾಹ್ಮಣರನ್ನು, ಪೂಜಾರಿಗಳು ಮತ್ತು ಶಿಕ್ಷಕರು, ಕ್ಷತ್ರಿಯರನ್ನು, ಯೋಧರು ಮತ್ತು ಆಡಳಿತಗಾರರು, ವೇಶ್ಯರು, ರೈತರು, ವ್ಯಾಪಾರಿಗಳು, ಶೂದ್ರರು, ಕಾರ್ಮಿಕರನ್ನು ನೋಡುತ್ತೀರಿ. ನಾವು ಕಾರ್ಮಿಕರನ್ನು ಪರಿಗಣಿಸಲಿಲ್ಲ. ನಾವು ಭಾರತದ ಶರೀರದ ಭಾಗವಾಗಿಲ್ಲ. ನಾವು ಶೆಡ್ಯೂಲ್ ಕಾಸ್ಟ್ ಆಗಿದ್ದೇವೆ. ನಾವು ಜಾತಿ ವ್ಯವಸ್ಥೆಯ ಭಾಗವಲ್ಲ. ನಾವು ಅಸ್ಪೃಶ್ಯರು. ಅದು ನೀವು ತುಂಬಾ ಕಡಿಮೆ ಬರುವಿರಿ ಮತ್ತು ನಾವು ತುಂಬಾ ಕಡಿಮೆ ಬರುವೆವು. ನೀವು ವ್ಯವಸ್ಥೆಯ ಭಾಗವಾಗಿಲ್ಲ. ನೀವು ಅಲ್ಲಿ ಕೂಡ ಇಲ್ಲ. ನೀವು ಸಮಾಜದ ಭಾಗವಾಗಿಲ್ಲ. ನೀವು ಜಾತಿ ವ್ಯವಸ್ಥೆಯ ಭಾಗವಾಗಿಲ್ಲ. ಹೀಗಾಗಿ ಇವು 4 ಜಾತಿ ವ್ಯವಸ್ಥೆಗಳಾಗಿವೆ. ಸರಿಯೇ? ಈಗ ಪುಟಕ್ಕೆ ಹಿಂತಿರುಗಿ. ಅವರಿಗೆ ಬೀದಿಯ ಸ್ವಚ್ಛಕರಡು ಎಂದು ಕರೆಯಿರಿ.
ಆದ್ದರಿಂದ ಅವರು ಹೊರಗೊಮ್ಮಲುಗಳು. ಅವರು ಹೊರಗೊಮ್ಮಲುಗಳು. ನನಗೆ ಇಸಾಯ 11 ಶ್ಲೋಕ 12 ಅನ್ನು ತಂದುಕೊಡು. ಅವರಿಗೆ ಜಾತಿ ಇಲ್ಲ. ಅವರು ಏನು? ಅವರು ಹೊರಗೊಮ್ಮಲುಗಳು. ಅವರು ವ್ಯವಸ್ಥೆಯಿಂದ ಹೊರಹಾಕಲ್ಪಟ್ಟಿದ್ದಾರೆ. ಮುಂದು ಇಸಾಯದ ಪುಸ್ತಕ ಅಧ್ಯಾಯ 11 ಶ್ಲೋಕ 12. ಅವರು ರಾಷ್ಟ್ರಗಳಿಗೆ ಒಂದು ಸಂಕೇತವನ್ನು ಸ್ಥಾಪಿಸುತ್ತಾರೆ. ಮತ್ತು ದೇವರು ಒಂದು ಸಂಕೇತವನ್ನು ಸ್ಥಾಪಿಸುತ್ತಾನೆ. ಸಂಕೇತವೇನು? ಇಸ್ರಾಯೇಲಿನ ರಾಷ್ಟ್ರಗಳಿಗೆ ಬೈಬಲ್. ಮುಂದುವರಿಯಿರಿ. ಮತ್ತು ಇಸ್ರಾಯೇಲಿನ ಹೊರಗೊಮ್ಮಲುಗಳನ್ನು ಒಟ್ಟುಗೂಡಿಸು. ಒಟ್ಟುಗೂಡಿಸಬೇಕೆ? ಇಸ್ರಾಯೇಲಿನ ಹೊರಗೊಮ್ಮಲುಗಳು. ನಾವು ನಮ್ಮ ನೆಲದಿಂದ ಹೊರಹಾಕಲ್ಪಟ್ಟಿದ್ದೇವೆ. ಈಗ ನಾವು ಇತರ ದೇಶಗಳಲ್ಲಿ ಸೇವಕರಾಗಿದ್ದೇವೆ. ಅಲ್ಲಿ ನಾವು ವ್ಯವಸ್ಥೆಯ ಭಾಗವಾಗಿಲ್ಲ. ನಾವು ಜಾತಿ ವ್ಯವಸ್ಥೆಯ ಭಾಗವಲ್ಲ. ನಾವು ಸಮಾಜದ ಸಾಮಾಜಿಕ ವರ್ಗ ಅಥವಾ ಸಾಮಾಜಿಕ ಕ್ರಮದ ಭಾಗವಲ್ಲ. ಅದರ ಕಾರಣಕ್ಕೆ ಭಾರತದಲ್ಲಿ ದಲಿತರನ್ನು ಅಸ್ಪೃಶ್ಯರು ಎಂದು ಕರೆಯುತ್ತಾರೆ. 230 ಮಿಲಿಯನ್ ಜನರಲ್ಲಿ ಅವರನ್ನು ಹೊರಗೊಮ್ಮಲುಗಳು ಎಂದು ಕರೆಯುತ್ತಾರೆ. ಆದರೂ ಅವರು ಸಮಾಜದ ಆರ್ಥಿಕ ಇಚ್ಛಾಶಕ್ತಿ. ಏಕೆಂದರೆ ಏನು? ಪ್ರತಿಯೊಂದು ಪ್ರಮುಖ ಸಾಮ್ರಾಜ್ಯದಲ್ಲಿ ನಿಮಗೆ ಒಂದು ಸೇವಕರ ವರ್ಗ ಬೇಕಾಗಿದೆ. ಅವರು ಸೇವಕ ವರ್ಗ ಮತ್ತು ತಯಾರಿಸುತ್ತಾರೆ. ಇದು ಭಾರತವನ್ನು ಮುಂದುವರಿಸುತ್ತಿದೆ. ಏಕೆಂದರೆ ಏನು? ದಾಸರನ್ನು ಅಗತ್ಯವಿದೆ. ಪ್ರತಿಯೊಂದು ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲು ಸೇವಕರನ್ನು ಅಗತ್ಯವಿದೆ. ಊಹಿಸಿ ಏನು? ಅವರು ಅಮೆರಿಕವನ್ನು ಸ್ಥಾಪಿಸಿದರು. ಅವರು ಆ ರೀತಿಯಲ್ಲಿ ಯುರೋಪ್ ಅನ್ನು ಸ್ಥಾಪಿಸಿದರು. ಆಧುನಿಕ ಯುರೋಪ್, ಆಧುನಿಕ ಅಮೆರಿಕ, ಹಾಗೆ ಭಾರತ. ದಾಸರು. ಈಗ ನೀವು ಹೊರಗೊಮ್ಮಲುಗಳು. ಅದು ಮತ್ತೆ ಓದಿ. ಅವರು ರಾಷ್ಟ್ರಗಳಿಗೆ ಒಂದು ಸಂಕೇತವನ್ನು ಸ್ಥಾಪಿಸುತ್ತಾರೆ ಮತ್ತು ಇಸ್ರಾಯೇಲಿನ ಹೊರಗೊಮ್ಮಲುಗಳನ್ನು ಒಟ್ಟುಗೂಡಿಸುತ್ತಾರೆ. ಮಣ್ಣಿನ 4 ಕೋಣೆಗಳಿಂದ ಯುದ್ಧದ ವಿತರಣೆಯಾದವರನ್ನು ಒಟ್ಟುಗೂಡಿಸುತ್ತಾರೆ. ಇದು ಹೇಳುತ್ತದೆ ಮತ್ತು ಇಸ್ರಾಯೇಲಿನ ಹೊರಗೊಮ್ಮಲುಗಳನ್ನು ಒಟ್ಟುಗೂಡಿಸುತ್ತಾರೆ. ಈಗ ಶ್ಲೋಕ 11ಗೆ ಹೋಗಿ. ಶ್ಲೋಕ 11. ಆ ದಿನದಲ್ಲಿ ಪ್ರಭುವನು ತನ್ನ ಕೈಯನ್ನು ಮತ್ತೆ ಹಾಕುತ್ತಾನೆ. ಅವರು ತನ್ನ ಜನರ ಉಳಿದವರನ್ನು ಪುನಃ ಪಡೆಯಲು 2ನೇ ಬಾರಿಗೆ ಈಜಿಪ್ಟ್ನಿಂದ, ಪಾತೋಸ್ನಿಂದ, ಕುಶ್ನಿಂದ ಮತ್ತು ಎಲಾಮ್ನಿಂದ ಬರುವುದಾಗಿದೆ. ಎಲಾಮ್ ಭಾರತ, ಇರಾನ್ ಭಾರತ. ಹಾಗಾಗಿ ಎಲಾಮ್ನಿಂದ ನಾವು ಹರಡಿ ಹೋಗಿದ್ದೇವೆ, ಭಾರತೀಯ ಉಪಖಂಡದಾದ್ಯಂತ, ಹಾಗೆಯೇ ಏಷ್ಯಾದಲ್ಲೂ. ಆದರೆ ಅವರು ಹೊರಗೊಮ್ಮಲುಗಳನ್ನು ಒಟ್ಟುಗೂಡಿಸುತ್ತಿದ್ದಾರೆ. ಆದ್ದರಿಂದ ಭಾರತದಲ್ಲಿ ಇರುವ ನೀವು ಹೊರಗೊಮ್ಮಲುಗಳು. ಅದು ಸರಿ. ನೀವು ಭೂಮಿಯಿಂದ ಹೊರಹಾಕಲ್ಪಟ್ಟಿದ್ದೀರಿ ಮತ್ತು ನೀವು ಸಾಮಾಜಿಕ ವರ್ಗದ, ಸಾಮಾಜಿಕ ಕ್ರಮದ ಭಾಗವಾಗಿರದ ಸಮಾಜದಲ್ಲಿ ಅತ್ಯಂತ ಕೀಳು ಸ್ಥಾನಗಳಿಗೆ ತಳ್ಳಲ್ಪಟ್ಟಿದ್ದೀರಿ. ನೀವು ಹೊರಗೊಮ್ಮಲು ಶ್ರೇಣಿಬದ್ಧ ವರ್ಗ ಅಥವಾ ನೀವು ಅನಾಚಾರಿಗಳು. ಅಲ್ಲಿ ನಿಮ್ಮನ್ನು ನೋಡಿದಾಗ, ನಿಮ್ಮನ್ನು ತಟ್ಟಿದಾಗ ಅದು ಅವರಿಗೆ ಅಸಹ್ಯವಾಗಿದೆ. ಓ, ನಾವು ಎಷ್ಟು ದೂರ ಬಿದ್ದಿದ್ದೇವೆ ಇಸ್ರಾಯೇಲ್. ನಾವು ಶ್ರೇಷ್ಠದಿಂದ ಶ್ರೇಣಿಬದ್ಧಕ್ಕೆ, ತಲೆಯಿಂದ ಕೊಂಬೆಗೆ, ಎತ್ತರದಿಂದ ಕೆಳಗೆ ಹೋಗಿದ್ದೇವೆ. ನಾವು ಪುಸ್ತಕಕ್ಕೆ ಹಿಂದಿರುಗೋಣ. ಪುಟ 22. ದಾಳಿ ಎಂದರೆ ಭಾರತದಲ್ಲಿ ಪರಂಪರಾ ಜಾತಿ ವ್ಯವಸ್ಥೆಯಲ್ಲಿ ಸ್ಥಾನವನ್ನು ನಿರಾಕರಿಸಲ್ಪಟ್ಟ ಎಲ್ಲಾ ಸಮುದಾಯಗಳ ಸಮೂಹ. ಹೀಗಾಗಿ ನೀವು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೀರಿ. ನೀವು ಹೇಗೆ ಸಾಧ್ಯವಾಗುತ್ತೀರಿ? ಈಗ ನೀವು ಭಾರತವನ್ನು ನೋಡಿದರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿದೆ. ಅದು ನಿಮ್ಮ ಮೊದಲ ಊಹೆ ಆಗಿರಬೇಕು. ಭಾರತದ ಉಪಖಂಡದಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿದೆ. ಹೀಗಾಗಿ ನೀವು ಇಬ್ಬರನ್ನು ಪರಸ್ಪರ ಹೇಗೆ ವಿಭಜಿಸಬಹುದು? ದ್ವಿತೀಯ ಕಿತಾಬು 28 ಶ್ಲೋಕ 46. ಅದಕ್ಕಾಗಿ ನೀವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅದರಲ್ಲಿಯೇ ಕ್ರಿಸ್ತನು ಹೇಳುತ್ತಾನೆ, ರೂಪವನ್ನು ಆಧರಿಸಿ ಮಾತ್ರವಲ್ಲ, ಆದರೆ ನ್ಯಾಯವಾದ ನ್ಯಾಯ ತೀರ್ಪಾಗಿತ್ತು. ದ್ವಿತೀಯ ಕಿತಾಬು 28 ಮೋಶೆಯ ಕಾನೂನಿನ ಭಾಗವಾಗಿದೆ. ನಾವು ಪ್ರತಿದಿನವೂ ಬದುಕುತ್ತಿರುವ ಶಾಪಗಳು, ಕಪ್ಪು ಅಮೆರಿಕನ್ಗಳ, ಲಾಟಿನೋಗಳ, ಸ್ಥಳೀಯ ಅಮೆರಿಕನ್ ಭಾರತೀಯರ ಮತ್ತು ವಿದೇಶದಲ್ಲಿ ಹರಡಿರುವವರ ದುಃಖ. ಆಫ್ರಿಕಾ, ಪಶ್ಚಿಮ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಪೂರ್ವ ಆಫ್ರಿಕಾ, ಕಾಂಗೋದಲ್ಲಿ ಶಾಪಗಳನ್ನು ಅನುಭವಿಸಿದ ಇಸ್ರಾಯೇಲರೇನಾದರೂ ಕಾಂಗೋಲಿಸ್ ಜನರು ಅಥವಾ ಯುರೋಪ್, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ರಷ್ಯಾ, ಬ್ರಿಟನ್ನಲ್ಲಿ. ಈಗ ನಾವು ಭಾರತದಲ್ಲಿ ಮತ್ತು ನಂತರ ಚೀನಾದಲ್ಲಿಯೂ ಏನು ಕಂಡುಹಿಡಿಯುತ್ತೇವೆ? ಈ ಸಮುದಾಯಗಳಲ್ಲಿ ಎಲ್ಲರಲ್ಲಿಯೂ ಏನು ಸಾಮಾನ್ಯತೆ ಇದೆ? ನಾವು ಎಲ್ಲರಲ್ಲಿಯೂ ಏನು ಹಂಚಿಕೊಂಡಿದ್ದೇವೆ? ನಾವು ಎಲ್ಲರೂ ದೇವರ ಶಾಪಗಳನ್ನು ಅನುಭವಿಸುತ್ತೇವೆ. ಇದು ನಮ್ಮನ್ನು ಒಂದು ಜನರಂತೆ ಗುರುತಿಸುತ್ತದೆ. ಓದಿ ದ್ವಿತೀಯ ಕಿತಾಬು ಅಧ್ಯಾಯ 28 ಶ್ಲೋಕ 46.
ಮತ್ತು ದಿನವು ನಿನ್ನ ಮೇಲೆ ಒಂದು ಸಂಕೇತವಾಗಿ ಇರಲಿದೆ. ಇಂದು ಯಾವ ದಿನ? ದೇವರ ಶಾಪಗಳು. ಶ್ಲೋಕ 45 ಓದಿ. ಶ್ಲೋಕ 45. ಮತ್ತು ಈ ಎಲ್ಲಾ ಶಾಪಗಳು ನಿನ್ನ ಮೇಲೆ ಬರುವುದಾಗಿದೆ. ಹಾಗೆ ಬೈಬಲ್ನಲ್ಲಿ ಬರೆದಿರುವ ಎಲ್ಲ ಈ ಶಾಪಗಳು, ಮತ್ತು ನಾವು ನಂತರ ಹೆಚ್ಚು ಆಳವಾಗಿ ಹೋಗುತ್ತೇವೆ. ಈ ಎಲ್ಲಾ ಶಾಪಗಳು ಇಸ್ರಾಯೇಲರ ಮೇಲೆ, ಇಸ್ರಾಯೇಲ್ ರಾಷ್ಟ್ರದ 12 ಕಬಳಿಗಳ ಮೇಲೆ ಬರುವುದಾಗಿದೆ. ಅವರು ತಮ್ಮನ್ನು ಕಪ್ಪು ಅಮೆರಿಕನ್ಗಳು, ಆಫ್ರಿಕನ್ ಅಮೆರಿಕನ್ಗಳು ಎಂದು ಕರೆಯುತ್ತಾರೆ. ಅವರು ತಮ್ಮನ್ನು ನೆಗ್ರೋಗಳು, ಬಣ್ಣದ ಜನರು, ಪಶ್ಚಿಮ ಇಂಡಿಯನ್ಸ್, ಹೈತಿಯನ್ಸ್, ಜಮೈಕನ್ಗಳು ಎಂದು ಕರೆಯುತ್ತಾರೆ. ಟ್ರಿನಿಡಾಡಿಯನ್ಸ್, ಲಾಟಿನೋಗಳು, ಲಾಟಿನ್ಸ್, ಸ್ಪ್ಯಾನಿಷ್ ಅಥವಾ ಸ್ಥಳೀಯ ಅಮೆರಿಕನ್ ಭಾರತೀಯರು, ವಿದೇಶದಲ್ಲಿ ಹರಡಿರುವವರು ಅಥವಾ ಅಸ್ಪೃಶ್ಯರು, ದಲಿತರು. ಮುಂದುವರಿಯಿರಿ. ಮತ್ತು ನಿನ್ನನ್ನು ಹಿಂಡುತ್ತದೆ ಮತ್ತು ಹಿಡಿದಿಡುತ್ತದೆ. ಮತ್ತು ದೇವರ ಶಾಪಗಳು ನಮ್ಮನ್ನು ಹಿಂಡುತ್ತವೆ. ಏನೂ ಆಗಲಿ, ನಾವು ಸಿದ್ಧರಾಗಿದ್ದೇವೆ ಅಥವಾ ಇಲ್ಲವೇ? ನಾನು ಬರುವುದೆಂದು ನೀವು ಮರೆಮಾಚಲು ಸಾಧ್ಯವಿಲ್ಲ. ಸಿದ್ಧರಾಗಿದ್ದೀರಾ? ಇಲ್ಲ, ನಾನು ಬರುವುದೆಂದು. ನೀವು ಸಹಾಯ ಮಾಡಲು ಪ್ರಯತ್ನ. ಓ ದೇವರೇ, ಗಾಯನವನ್ನು ನನಗೆ ಬಿಡಿ. ವಾಟ್? ಇದು ಹೇಳುತ್ತದೆ, ಯೂಡಾ ದೇವರ ಪರಿಚಿತವಾಗಿದೆ. ಕಿವಿ ಹಾಕು ದೇವರೇ ಯೂಡಾದ ಶಬ್ದವನ್ನು. ಹಾಗಾದರೆ ಹಾಗೆ 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 ಹಾರವನ್ನು ಮರೆತಿದೆ. ಮುಂದೆ ಓದಿ. ಇಲ್ಲ, ಶಾಪವು ನಿಮ್ಮನ್ನು ಹಿಂಡುತ್ತದೆ ಎಂದು ಹೇಳಿದ್ದೀರಿ. ಹೌದು, ಶಾಪವು ಹೋಗುತ್ತಿದೆ. ನೀವು ಮರೆಮಾಚಲು ಸಾಧ್ಯವಿಲ್ಲ. ನಾವು ನಿನ್ನನ್ನು ಹುಡುಕುತ್ತೇವೆ. ಹೌದು ಹೌದು, ಅದು ಅಲ್ಲ, ಸರಿಯಾಗಿದೆ. ಮುಂದುವರಿಸಿ. ಮತ್ತು ಈ ಎಲ್ಲಾ ಶಾಪಗಳು ನಿನ್ನ ಮೇಲೆ ಬರುವುದೆಂದು ಮತ್ತು ನಿನ್ನನ್ನು ಹಿಂದುತ್ತವೆ. ಮರುಕಟ್ಟುವನು ನಿನ್ನನ್ನು ನಾಶವಾಗುವ ತನಕ. ನೀನು ನಾಶವಾಗುವ ತನಕ. ಮುಂದುವರಿಸಿ. ನೀನು ನಿನ್ನ ದೇವರ ಶಬ್ದವನ್ನು ಕೇಳುತ್ತಿಲ್ಲ ಎಂಬುದರಿಂದ ನಾವು ದೇವರ ಅನುಶಾಸನಗಳನ್ನು ಮುರಿದ ಕಾರಣ ನಾವು ಈ ಪರಿಸ್ಥಿತಿಗಳಿಗೆ, ಅಧೀನ ಸ್ಥಿತಿಗಳಿಗೆ ತಳ್ಳಲ್ಪಟ್ಟಿದ್ದೇವೆ. ಮುಂದುವರಿಸಿ. ಅವನ ಆದೇಶಗಳನ್ನು ಪಾಲಿಸಲು ಮತ್ತು ದೇವರು ನಮಗೆ ನೀಡಿದ ಆದೇಶಗಳನ್ನು ನಾವು ಪಾಲಿಸಬೇಕಾಗಿತ್ತು. ಮುಂದುವರಿಯಿರಿ. ಅವನ ನಿಯಮಗಳನ್ನು ಓದಿ. ನಾನು ಆದೇಶಿಸಿದ ದೇವರು ಪ್ರವಾದಿ ಮೋಶೆಯ ಮೂಲಕ ಆದೇಶಿಸಿದನು. ಓದಿ. 4ಗಳ ಮೇಲೆ ಇರಬೇಕು. ಮತ್ತು ದೇವರ ಶಾಪಗಳು ಇಸ್ರಾಯೇಲರ ಮೇಲೆ ಇರಬೇಕು. ಅವರು ವಿದೇಶದಲ್ಲಿ ಅಥವಾ ಅಮೆರಿಕದಲ್ಲಿ ಅಥವಾ ಭಾರತದಲ್ಲಿ ಇದ್ದರು. ಶಾಪಗಳು ನಮ್ಮ ಮೇಲೆ ಇರಬೇಕು. ಏಕೆಂದರೆ ಏನು? ಸಂಕೇತ. ಒಂದು ಸಂಕೇತಕ್ಕಾಗಿ. ಈ ವಿಷಯಗಳು ನಮ್ಮೊಂದಿಗೆ ಏಕೆ ನಡೆಯುತ್ತಿವೆ? ನಾವು ಜಾತಿ ವ್ಯವಸ್ಥೆಯಿಂದ ಹೊರಗೊಮ್ಮಲು ಏಕೆ ಹಾಕಲಾಯಿತು? ನಾವು ಏಕೆ ಕೆಳಗಿನ ಸಮಾಜವಾಗಿದ್ದೇವೆ? ನಾವು ಏಕೆ ಕಷ್ಟಪಡುವುದಾಗಿದೆ? ನಮ್ಮನ್ನು ಏಕೆ ಅತ್ಯಂತ ಕೀಳು ಕೆಲಸಗಳಿಗೆ ಇಳಿಸಲಾಗಿದೆ? ನಮ್ಮ ಜನರಲ್ಲಿ ಏಕೆ ದೊಡ್ಡ ಪ್ರಮಾಣದಲ್ಲಿ ಬಂಧನವಾಗುತ್ತಿದೆ? ಪೊಲೀಸ್ ಕ್ರೂರತೆ ಏಕೆ? ನಮ್ಮ ನೀರು ಮತ್ತು ಆಹಾರದಿಂದ ಏಕೆ ವಿಷಗೊಳಿಸಲಾಗುತ್ತಿದೆ? ಏಕೆ ತಪ್ಪಾಗಿ ಶಿಕ್ಷಣ ಪಡೆಯುತ್ತಿದೆ? ಇವು ಪ್ರತಿದಿನವೂ ನಾವು ಕೇಳುವ ಪ್ರಶ್ನೆಗಳಾಗಿವೆ. ನಿಮ್ಮ ಸಚಿವರು, ನಿಮ್ಮ ಚರ್ಚುಗಳು, ನಿಮ್ಮ ನಾಯಕರು, ನಿಮ್ಮ ರಾಜಕೀಯ ನಾಯಕರು, ನಿಮ್ಮ ರಾಜಕೀಯ ಚಟುವಟಿಕರು, ನಿಮ್ಮ ಶಿಕ್ಷಣದವರು ಈ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗುವುದಿಲ್ಲ. ಯಾರಿಗೂ ಉತ್ತರವಿಲ್ಲ, ಆದರೆ ದೇವರಿಗಷ್ಟೇ. ಓದಿ. ಒಂದು ಅದ್ಭುತಕ್ಕಾಗಿ. ಮತ್ತು ಒಂದು ಅದ್ಭುತಕ್ಕಾಗಿ. ಏಕೆ 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 ಈ ಜನರು ಶ್ರೇಷ್ಠಿಯಿಂದ ಕೆಳಗೆ ಹೇಗೆ ಬಂತು? ರಾಜರು ಮತ್ತು ರಾಜಕುಮಾರಿಗಳಿಗೆ, ರಾಣಿ ಮತ್ತು ರಾಜಕುಮಾರಿಗಳಿಗೆ 2 ಕಪ್ಪು ಜನರು, 2 ಹಳದಿ ಜನರು, 2 ಅಸ್ಪೃಶ್ಯರು. ಓದಿ. ನಿನ್ನ ಬೀಜದ ಶಾಶ್ವತವಾಗಿ. ಮತ್ತು ನಿನ್ನ ಬೀಜದ ಮೇಲೆ ಪೀಳಿಗೆಗಳ ಶಾಪ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ. 2020 ವರ್ಷಕ್ಕೆ ನೀವು ವಿಷಯಗಳು ಉತ್ತಮವಾಗುತ್ತವೆ ಎಂದು ಯೋಚಿಸುತ್ತೀರಿ, ಆದರೆ ಇಲ್ಲ, ವಿಷಯಗಳು ಹದಗೆಟ್ಟಿವೆ. ಮತ್ತು ನಿನ್ನ ಬೀಜದ ಮೇಲೆ ಏಕೆ? ಶಾಶ್ವತವಾಗಿ. ನಮ್ಮ ಮೆಸ್ಸಿಯಹನ ಪ್ರಣಯ ಮೂಲಕ ಶಾಪಗಳು ಕಡಿಮೆಯಾಗುವ ತನಕ, 12 ಜನಾಂಗಗಳು ಪುನರುಜ್ಜೀವಿತವಾಗುವ ತನಕ, ದಾವೀದನ ಗುಡಾರಗಳು ಕ್ರಿಸ್ತನ ಅಡಿಯಲ್ಲಿ ಮತ್ತೆ ಸ್ಥಾಪಿಸಲಾಗಿದೆ. ಕಪ್ಪು ಮೆಸ್ಸಿ. ಸರಿಯಾಗಿದೆ. ಈಗ ಪುಸ್ತಕಕ್ಕೆ ಹಿಂತಿರುಗೋಣ. ದಲಿತರು ಭಾರತದ ಪರಂಪರಾ ಜಾತಿ ವ್ಯವಸ್ಥೆಯಲ್ಲಿ ಸ್ಥಾನವನ್ನು ನಿರಾಕರಿಸಲ್ಪಟ್ಟ ಎಲ್ಲಾ ಸಮುದಾಯಗಳ ಸಂಗ್ರಹವಾಗಿದೆ. ಅವರು ಅತಿ ಕೆಳಗಿನ ಜಾತಿಯಲ್ಲಿಯೂ ಕಡಿಮೆ ಎಂದು ಪರಿಗಣಿಸಲಾಯಿತು. ಅತಿ ಕಡಿಮೆ ಜಾತಿ. ಪೋಹ, ನೀವು ಅತಿ ಕೆಳಗಿನದರಲ್ಲಿ ಅತಿ ಕೆಳಗಿನವರು. ಮುಂದುವರಿಯಿರಿ. ಅಂದರೆ ಶೂದ್ರರು. ಗಾಂಧಿ ಹರಿಜನ್ ಎಂಬ ಶಬ್ದವನ್ನು ರೂಪಿಸಿದರು. ಗಾಂಧಿ ಇದು ಏನು? ಮಹಾತ್ಮ ಗಾಂಧಿ ಹರಿಜನ್ ಎಂಬ ಶಬ್ದವನ್ನು ರೂಪಿಸಿದರು. ಹರಿಜನ್ ಇದು ಏನು? ಹರಿಜನ್ ಹೌದು, ಕ್ಷಮಿಸಿ. ಮುಂದುವರಿಯಿರಿ. ಅಥವಾ ದೇವರ ಮಕ್ಕಳು. ಗಾಂಧಿ ಹರಿಜನ್ ಶಬ್ದವನ್ನು ಏನನ್ನು ಅರ್ಥಗೊಳಿಸಲು ರೂಪಿಸಿದರು? ದೇವರ ಮಕ್ಕಳು. ಗಾಂಧಿ ಉನ್ನತ ವರ್ಗದ ಭಾಗ ದಲಿತರನ್ನು ಕರೆಸಿದರು. ಅವರು ಹೀನ ಕೆಲಸಗಳಿಗೆ ಒಳಗಾಗುವವರು, ಅಸ್ಪೃಶ್ಯರು. ನೀವು ಇದನ್ನು ಸ್ಪರ್ಶಿಸಲು ಸಹ ಇಚ್ಛಿಸುವುದಿಲ್ಲ. ಆದರೆ ಗಾಂಧಿ ಆ ಕಾಲದ ಆಧ್ಯಾತ್ಮಿಕ ನಾಯಕನಾಗಿರಬೇಕು. ರಾಜಕೀಯ ಕಾರ್ಯಕರ್ತ ಗಾಂಧಿ ಶಾಂತಿಯುತ ಮನುಷ್ಯ, ದೇವರ ಮನುಷ್ಯ.
ಅವರು ಹೇಳಿದರು, ಈ ಜನರು ಹರಿಜನ್, ದಲಿತರು ಹರಿಜನ್ ಎಂದು ಕರೆಯಲ್ಪಡುತ್ತಾರೆ. ಇದು ಏನು ಅರ್ಥ? ಮಕ್ಕಳು ದೇವರ. ಅವರು ಅವರನ್ನು ದೇವರ ಮಕ್ಕಳು ಎಂದು ಕರೆಯಿದರು. ಈ ಸಮುದಾಯವನ್ನು ಒಟ್ಟಾಗಿ ಪರಿಹರಿಸಲು. ಆದರೆ ಕಾಲಕ್ರಮೇಣ ಈ ಸಮುದಾಯವನ್ನು ಒಟ್ಟಾಗಿ ಪರಿಹರಿಸಲು ಮುಂದುವರಿಯಿರಿ. ಆದರೆ ಕಾಲಕ್ರಮೇಣ ಹರಿಜನ್ ಎಂಬ ಶಬ್ದವೂ ಕೂಡ ಅವಮಾನಕ ಎಂದು ಪರಿಗಣಿಸಲಾಗಿದೆ. ಅವರು ಸಹ ಕೇಳಿ, ಹರಿಜನ್ ಕೂಡ ಅವಮಾನಕರ ಎಂದು ಪರಿಗಣಿಸಲಾಗಿದೆ. ನಾವು ನಮ್ಮನ್ನು ಇಸ್ರಾಯೇಲಿತರು ಎಂದು ಕರೆಯುತ್ತೇವೆ, ಇದು ಅವಮಾನಕರ. ಇದು ಹೇಳುತ್ತದೆ, ಓ ನೀವು ಕಪ್ಪು ಹೆಬ್ರೂಫ್ ಇಸ್ರಾಯೇಲಿತರು, ನೀವು ಕಪ್ಪು ದ್ವೇಷ ಗುಂಪಾಗಿದ್ದೀರಿ. ಇದು ಅವಮಾನಕ. ದೇವರ ಮಕ್ಕಳು ಅವರು ನಮಗೆ ಎಷ್ಟು ದ್ವೇಷಿಸುತ್ತಾರೆ. ಮಕ್ಕಳು ಯಾರು? ಇಲ್ಲರೇ ದೇವರ ಮಕ್ಕಳುನ. ಗಾಂಧಿಯವರಿಗೆ ಉಳಿದ ಸಮಾಜಕ್ಕೆ ಗೊತ್ತಿಲ್ಲ ಎಂಬುದನ್ನು ಗೊತ್ತಾಗುತ್ತದೆ. ಅದು ಪಡೆಯಿರಿ. ರೋಮನ್ಗಳು ಅಧ್ಯಾಯ 9 ಶ್ಲೋಕ 7. ರೋಮನ್ ಪುಸ್ತಕ ಅಧ್ಯಾಯ 9 ಶ್ಲೋಕ 7. ಅದು ಅಬ್ರಹಾಮನ ವಂಶಜರು ಎಂದು ಅವರು ಎಲ್ಲರಿಗೂ ಮಕ್ಕಳಾಗುವುದಿಲ್ಲ. ಅಬ್ರಹಾಮನ ಕಾರಣದಿಂದ ಅವನಿಗೆ ವಿಭಿನ್ನ ಮಕ್ಕಳು ಇದ್ದರು. ಅವನಿಗೆ ಇಸಾಕ್ ಮಾತ್ರವಲ್ಲ, ಅಬ್ರಹಾಮನಿಗೆ ಇಷ್ಮಾಯಲ್ ಮತ್ತು ಮಿಡಿಯನ್ ಕೂಡ ಇದ್ದರು. ಆದ್ದರಿಂದ ಅಬ್ರಹಾಮನಿಗೆ ಎಲ್ಲಾ ಜಾತಿಗಳು ಅಥವಾ ಜನಾಂಗಗಳಿಲ್ಲ. ಇದು ಸತ್ಯವಲ್ಲ. ಅವನು ಮಾಡಲಿಲ್ಲ. ಅವರು ಹೇಳುತ್ತಾರೆ, ತಂದೆ ಅಬ್ರಹಾಮನಿಗೆ ಹಲವಾರು ಮಕ್ಕಳು ಇದ್ದರು. ಅವನಿಗೆ ಚೈನೀಸ್ ಇಲ್ಲ, ಅವನಿಗೆ ಜಪಾನೀಸ್ ಇಲ್ಲ, ಅವನಿಗೆ ಪೂರ್ವ ಭಾರತೀಯರು ಇಲ್ಲ, ಅವನಿಗೆ ಆಫ್ರಿಕನ್ಗಳು ಇಲ್ಲ, ಅವನಿಗೆ ಅವರು ಇಲ್ಲ, ಅವನಿಗೆ ಅದು ಇಲ್ಲ, ಅವನಿಗೆ ಅರಬ್ಬರು ಇಲ್ಲ. ಅವನಿಗೆ ಇಬ್ಬರು ತಪ್ಪಿಸುತ್ತಿದ್ದೆ. ಅವನಿಗೆ ಅದು ಇಲ್ಲ. ಹೌದು, ಅದು. ಓ ಹೌದು, ಇದು ಒಂದು ಬೀಜಕ್ಕೆ ಬಂದಿದೆ. ಹೌದು, ಆದ್ದರಿಂದ ಅವರು ಅಬ್ರಹಾಮನ ಬೀಜವಾಗಿರುವುದರಿಂದ ಅವರು ಎಲ್ಲರೂ ಮಕ್ಕಳು ಅಲ್ಲ. ಓ ಅದು. ಆದರೆ ಇಸಾಕ್ನಲ್ಲಿ ನಿನ್ನ ಬೀಜವನ್ನು ಕರೆಯಲಾಗುವುದು. ಇಸಾಕ್ನಲ್ಲಿ ನಿನ್ನ ಬೀಜವನ್ನು ಕರೆಯಲಾಗುತ್ತದೆ. ಮತ್ತು ಇಸಾಕ್ ಆಯ್ಕೆಯಾದ ಜಾತಿ. ಆಯ್ಕೆಯಾದ ಜಾತಿ ಇಸಾಕ್ನ ಬೀಜಕೋಶದ ಮೂಲಕ ಬರುವುದೇ. ಮುಂದುವರಿಯಿರಿ. ಅದು ಎಂದರೆ ಅವರು ಶರೀರದ ಮಕ್ಕಳು, ಇವರು ದೇವರ ಮಕ್ಕಳು ಅಲ್ಲ. ಕೇತೂಹರ ಮಕ್ಕಳೇ. ಕೇತೂರಳು ಮಿದ್ಯಾನ್ಯಲಾಗಿದ್ದರು. ಪ್ರಿಯಾಗಿ ಮರುಕಟ್ಟಿದರೆ ಕೇತೂಹರ ನನ್ನ ಮನಸ್ಸಿನಿಂದ ತಪ್ಪಿ ಹೋಗಿತು. ಹಾಗಾರ್ ಮತ್ತು ಕೇತೂಹರ ಮಕ್ಕಳೇ ದೇವರ ಮಕ್ಕಳು ಅಲ್ಲ. ಮುಂದುವರಿಯಿರಿ. ಅವರು ಶರೀರದ ಮಕ್ಕಳು, ಇವರು ದೇವರ ಮಕ್ಕಳು ಅಲ್ಲ. ಆದರೆ ವಾಗ್ದಾನದ ಮಕ್ಕಳು ಬೀಜವಾಗಿ ಎನಿಸಲ್ಪಡುತ್ತಾರೆ. ಅವರು ದೇವರ ಮಕ್ಕಳು. ವಾಗ್ದಾನದ ಮಕ್ಕಳು ಯಾರು? ಶ್ಲೋಕ 4 ಅನ್ನು ಓದಿ. ಶ್ಲೋಕ 4. ಇಸ್ರಾಯೇಲರು ಯಾರು? ಇಸ್ರಾಯೇಲರು ದೇವರ ಮಕ್ಕಳು. ಬೀಜವನ್ನು ಎನಿಸುವುದು ವಾಗ್ದಾನ. ಓದಿ. ಯಾರಿಗೆ ದತ್ತು ನೀಡಲಾಗಿದೆ? ಇಸ್ರಾಯೇಲರಿಗೆ ದತ್ತು ನೀಡಲಾಗಿದೆ. ಕ್ರಿಸ್ತನನ್ನು ದತ್ತು ಪಡೆಯುವುದು. ಮುಂದುವರಿಯಿರಿ. ಮಹಿಮ ಮತ್ತು ಸ್ವರ್ಗದ ರಾಜ್ಯವು ದೇವರ ಮಕ್ಕಳಾದ ಇಸ್ರಾಯೇಲರಿಗೆ ಸೇರಿದೆ. ಓದಿ. ಒಡಂಬಡಿಕೆ ಮಾತುಕತೆ, ಹಳೆಯ ಮಾತುಕತೆ, ಇಸ್ರಾಯೇಲರ ಮಕ್ಕಳಿಗೆ ಸಂಬಂಧಿಸಿದ ಕತ್ತರಿಸುವಿಕೆಯ ಮಾತುಕತೆ, ಪ್ರಾಣಿಗಳ ಬಲಿಯ ಮಾತುಕತೆ ಮತ್ತು ಕ್ರಿಸ್ತನ ಹೊಸ ಮಾತುಕತೆ. ಮುಂದುವರಿಯಿರಿ. ಮತ್ತು ಕಾನೂನು ಕೊಡುವುದು. ಮೋಶೆಗೆ, ಲೇವಿ ಯಾಜಕರಿಗೆ, ಇಸ್ರಾಯೇಲರಿಗೂ ನೀಡಲಾದ ಕಾನೂನುಗಳು ಇಸ್ರಾಯೇಲರಿಗೂ ನೀಡಲಾಯಿತು. ಮುಂದುವರಿಯಿರಿ. ದೇವರ ಮಕ್ಕಳು ಮತ್ತು ದೇವರ ಸೇವೆ. ದೇವರ ಸೇವೆ ಇಸ್ರಾಯೇಲರಿಗೂ ನೀಡಲಾಯಿತು. ಎಲ್ಲಾ ರಾಷ್ಟ್ರಗಳಲ್ಲ. ಓ ಅದು. ಮತ್ತು ಭರವಸೆ. ಆಕಾಶದ ರಾಜ್ಯದ ವಾಗ್ದಾನವು ಇಸ್ರಾಯೇಲರಿಗೂ ನೀಡಲಾಯಿತು. ಓ ಅದು. ಯಾರದು? ತಂದೆಗಳು. ಅಬ್ರಹಾಂ, ಇಸಾಕ್, ಯಾಕೋಬ್ ನಬಿಗಳು. ಓ ಅದು. ಯಾರ ಬಗ್ಗೆ ಇದು? ಮಾಂಸದ ಬಗ್ಗೆ. ಓ ಅದು. ಕ್ರಿಸ್ತ ಇಸ್ರಾಯೇಲರಿಗಾಗಿ ಬಂದನು. ಇಸ್ರಾಯೇಲರು ದೇವರ ಮಕ್ಕಳು. ಆದರೆ ಮಹಾತ್ಮ ಗಾಂಧಿ ಈ ಪದವನ್ನು ಬಳಸಿದಾಗ ಹರಿಜರು, ಗೆ ಅವರು ಅಳಿಸುವವರು ಅಥವಾ ಅಸ್ಪೃಶ್ಯರನ್ನು ಪ್ರತಿನಿಧಿಸಲು ಅವರು ನಾವು ಏನು ಮಾತನಾಡುತ್ತಿದ್ದೇವೆ ಎಂಬುದನ್ನು ತಿಳಿದಿದ್ದರು. ಅಳಿಸುವವರು ಅಥವಾ ಅಸ್ಪೃಶ್ಯರು ಇಸ್ರಾಯೇಲರು ಭಾರತದಲ್ಲಿ ಇದ್ದಾರೆ ಮತ್ತು ಇದಕ್ಕಿಂತ ಹೆಚ್ಚು ಭಾರತಾದ್ಯಂತ ಇತರ ವಿಭಿನ್ನ ಜನಾಂಗಗಳು ಹರಡಿವೆ. ಆದರೆ ನಾವು ಇಂದಿನ ದಿನದಲ್ಲಿ ಈ ಅಳಿಸುವವರೊಂದಿಗೆ ವ್ಯವಹಾರ ಮಾಡುತ್ತಿದ್ದೇವೆ. ಸರಿಯಾಗಿದೆ. ಈಗ ನಾವು ಪುಸ್ತಕಕ್ಕೆ ಹೋಗೋಣ. ನಾವು ಪುಸ್ತಕಕ್ಕೆ ಹಿಂತಿರುಗೋಣ. ಹಿಂದೂ ಪಂಡಿತರು
ಅಸ್ಪೃಶ್ಯತೆಯ ಸಂಬಂಧವನ್ನು ಹಿಂದೂ ಕೋಡ್ಗಳಿಗೆ ಸಂಬಂಧಿಸಿದಂತೆ ವಾದಿಸುತ್ತಿರುವಾಗ ಭಾರತದಲ್ಲಿ ವ್ಯಾಪಕವಾಗಿ ಇರುವ ಕಠಿಣ ಜಾತಿ ವ್ಯವಸ್ಥೆ ಸಾಮಾಜಿಕ ಸ್ಥಾನ ಮತ್ತು ನಾಗರಿಕ ಸೌಲಭ್ಯಗಳನ್ನು ನಿರಾಕರಿಸಿತು. ಸಾಮಾಜಿಕ ಸ್ಥಾನ ಮತ್ತು ನಾಗರಿಕ ಸೌಲಭ್ಯಗಳು 60ರ ದಶಕದಲ್ಲಿ ನಮಗೆ ಏನು ಇದೆ ಅದು ಏನು ಎಂದು ಕರೆಯಲಾಗುತ್ತಿತ್ತು. ನಾಗರಿಕ ಹಕ್ಕುಗಳು ಮತ್ತು ಊಹಿಸಿ ಏನು. ಜೋ ಬೈಡನ್ ಇತ್ತೀಚೆಗೆ ಇದು ಒತ್ತಿಸಲಾಗಿದೆ. ಅವರು ಇದನ್ನು ಕಾರ್ಯನಿರ್ವಹಣಾ ಆದೇಶವಾಗಿ ಅಂಗೀಕರಿಸಲಿಲ್ಲ. ಆದರೆ ಅವರು ಮತದಾರರ ಹಕ್ಕುಗಳ ಕಾಯ್ದೆಯ ಪುನರಾವೃತ್ತಕ್ಕಾಗಿ ನೀತಿ ಅಥವಾ ವ್ಯವಸ್ಥೆ ಹಾಕಲು ನೋಡುತ್ತಿದ್ದಾರೆ. ಇದು ಮಾರ್ಟಿನ್ ಲೂಥರ್ ಕಿಂಗ್ ಅಥವಾ ನಾಗರಿಕ ಹಕ್ಕುಗಳ ಚಲನೆಯ ಅಡಿಯಲ್ಲಿ ಸ್ಥಾಪಿತವಾಗಿದೆ. ಬಿಷಪ್ ಯಾವಾಗಲೂ ಅದರ ಬಗ್ಗೆ ಮಾತನಾಡುತ್ತಾರೆ ಎಂದು ನಿಮಗೆ ತಿಳಿದಿರುವುದಿಲ್ಲ. ಮತದಾರರ ಹಕ್ಕುಗಳ ಕಾಯ್ದೆ ಸುಮಾರು ಮುಗಿಯುತ್ತಿದೆ. ನಾನು ಇದು 25 ವರ್ಷಕ್ಕೊಮ್ಮೆ ಎಂದು ನಂಬುತ್ತೇನೆ. ಪ್ರತಿ 25 ವರ್ಷಕ್ಕೊಮ್ಮೆ ಮತದಾರರ ಹಕ್ಕುಗಳ ಕಾಯ್ದೆ ಪುನರಾವೃತ್ತವಾಗಬೇಕು. ಊಹಿಸಿ ಏನು. ಜೋ ಬೈಡನ್ ಇದನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಕಾಂಗ್ರೆಸ್ ಮೂಲಕ ಅಂಗೀಕರಿಸಲು ಪ್ರಯತ್ನಿಸುತ್ತಿದ್ದಾರೆ. ಮತದಾರರ ಹಕ್ಕುಗಳ ಕಾಯ್ದೆ ಪುನರಾವೃತ್ತವಾಗಲು ಕಪ್ಪು ಜನರು ಸ್ವಾತಂತ್ರ್ಯವಿಲ್ಲ ಎಂದು ನಿಮಗೆ ತೋರಿಸುತ್ತಿದೆ. ನೀವು ಒಂದು ಕಾಕೇಶಿಯನ್ ವ್ಯಕ್ತಿ ಅಥವಾ ಬಿಳಿ ವ್ಯಕ್ತಿಯು ನಿಮ್ಮ ಮತದಾನ ಹಕ್ಕನ್ನು ಪುನಃ ನವೀಕರಿಸಬೇಕು. ನೀವು ನಾಗರಿಕರಾಗಿಲ್ಲ ಎಂದು ತೋರಿಸುತ್ತಿದೆ. ಅವರು ಅಮೆರಿಕದ ಸಂವಿಧಾನವನ್ನು ಬದಲಾಯಿಸಲೂ ಇಲ್ಲ. ಮತ್ತು ವಾಸ್ತವವಾಗಿ ಅವರು ಹೆಚ್ಚು ಅಂದರೆ ದೊಡ್ಡದಾದದನ್ನು ಸೃಷ್ಟಿಸಿದರು. ಬುದ್ಧಿವಂತಿಕೆಯ ಆಧಾರಿತ ದಾಸತ್ವದ ವ್ಯವಸ್ಥೆಯನ್ನು ಸೃಷ್ಟಿಸಿದರು. ಮರು ಹೆಸರಿನ ಮೂಲಕ ದಾಸತ್ವ. ಅವರು ಛಾಯಾದಾಸತ್ವ ಅಥವಾ ದೊಡ್ಡ ಪ್ರಮಾಣದ ಬಂಧನವನ್ನು ಬದಲಾಯಿಸುತ್ತಾರೆ. 13ನೇ ತಿದ್ದುಪಡಿ ಅಡಿಯಲ್ಲಿ ದಾಸತ್ವವನ್ನು ರದ್ದುಗೊಳಿಸಲಾಗಿದೆ. ನೀವು ಬಂಧನದಲ್ಲಿದ್ದರೆ ಮಾತ್ರ ಅಥವಾ ಅಪರಾಧ ಮಾಡಿದ್ದಾರೆ. ಹೀಗಾಗಿ ನಿಮಗೆ ತೋರಿಸಲು ಜೈಲು ಸಂಸ್ಥೆ, ಅಮೆರಿಕದ ಜೈಲು ಸಂಸ್ಥೆ ಮತ್ತು ದೊಡ್ಡ ಪ್ರಮಾಣದ ಬಂಧನ ಮುಖ್ಯವಾಗಿ ಕಪ್ಪು ಜನರು, ಸ್ಥಳೀಯ ಅಮೆರಿಕನ್ ಭಾರತೀಯರು ಮತ್ತು ಲ್ಯಾಟಿನೋಗಳನ್ನು ಒಳಗೊಂಡಿದೆ. ನಾವು ಆಳ್ವಿಕೆ ಮಾಡಿದ್ದೇವೆ. ಇವರು ಇನ್ನೂ ದಾಸರು. ಅದರಲ್ಲಿಯೇ ಕಾರಣ. ಅವರು ನಿಮಗೆ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ ಅಥವಾ ಅವರು ನಾನು ಮರೆತಿದ್ದೇನೆ ಜಿಮ್ ಕ್ರೋ ಕಾಲದಲ್ಲಿ ಅಥವಾ ಕಪ್ಪು ಕೋಟ್ ಕಾಲದಲ್ಲಿ ಇದನ್ನು ಏನು ಎಂದು ಕರೆಯುತ್ತಿದ್ದರು. ಅವರು ಅಪರಾಧಿಗಳ ಲಿಸ್ಟ್ ನೀಡುತ್ತಿದ್ದರು. ಅಪರಾಧಿಗಳ ಲಿಸ್ಟ್ ನೀಡುವುದು. ನೀವು ಒಂದು ಸಂಸ್ಥೆ ಹೊಂದಿದ್ದೀರಿ. ಅವರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಂಧಿತರನ್ನು ಲಿಸ್ಟ್ ನೀಡುತ್ತಾರೆ. ಅವರು ಹತ್ತಿ ಕತ್ತರಿಸುವುದು, ಕಸ ಒಯ್ಯುವುದು ಮಾಡುತ್ತಾರೆ. ಇದನ್ನು ಮಾಡುತ್ತಾರೆ. ಅವರು ಏನು ಹೊಂದಿದ್ದಾರೆ ಅವರು ಮಾಡುತ್ತಾರೆ. ನಮ್ಮ ಬಳಿ ಇರುವ ಇಂತಹ ಬಹಳಷ್ಟು ವಸ್ತು ಮೂಲಕ ವಿಷಯಗಳು, ಈ ಕಂಪ್ಯೂಟರ್ ವಿಷಯಗಳು. ನೀವು ಬಂಧಿತರನ್ನು ಇದನ್ನು ಮಾಡಿಸುತ್ತಿದ್ದೀರಿ. ಅವರು ಈ ಸಂಸ್ಥೆಗಳ ಕೆಲಸವನ್ನು ಬಂಧಿತರಿಂದ ಉಚಿತವಾಗಿ ಅಥವಾ ದಿನಕ್ಕೆ ಕೆಲವು ಪೈಸೆಗಳಿಗೆ ಮಾಡಿಸುತ್ತಿದ್ದಾರೆ. ಏಕೆಂದರೆ ಏನು. ಮರು ಹೆಸರಿನ ಮೂಲಕ ದಾಸತ್ವ. ಅವರು ಎಷ್ಟು ವೇತನ ಪಡೆಯುತ್ತಾರೆ ಎಂದು ಊಹಿಸಿ. ದಾಸ ವೇತನ. ಮತ್ತು ಅಮೆರಿಕ ಒಳಗೊಂಡಿದೆ. ಅಮೆರಿಕ ಸುಮಾರು ವಿಶ್ವದ ಜನಸಂಖ್ಯೆಯ 5%, ಆದರೆ ಜಾಗತಿಕವಾಗಿ ಜೈಲು ಜನಸಂಖ್ಯೆಯ 23% ಅನ್ನು ಒಳಗೊಂಡಿದೆ. ಕಪ್ಪು ಅಮೆರಿಕದವರು 13% ಅನ್ನು ಒಳಗೊಂಡಿದ್ದಾರೆ. ಅಮೆರಿಕದಲ್ಲಿ ಸುಮಾರು 48 ಮಿಲಿಯನ್ ಜನರು. ಆದ್ದರಿಂದ 48 ಮಿಲಿಯನ್ ಜನರಲ್ಲಿ ಕಪ್ಪು ಅಮೆರಿಕದವರು. ಅವರು ಅಮೆರಿಕದ ಜನಸಂಖ್ಯೆಯ 30% ಪ್ರತಿನಿಧಿಸುತ್ತಾರೆ. ಜೈಲು ಜನಸಂಖ್ಯೆಯ ಬಹುಮಟ್ಟಿಗೆ ಅವರು ಸೇರಿದ್ದಾರೆ. ಏನೋ ತಪ್ಪಾಗಿದೆ. ಮತ್ತು ಲ್ಯಾಟಿನೋಗಳು ಏನೋ ಬಹಳ ತಪ್ಪಾಗಿದೆ. ಈ ವ್ಯವಸ್ಥೆ ಮೋಸವಾಗಿದೆ. ಅದರ ಕಾರಣಕ್ಕೆ ಇದನ್ನು ಮರುಹೆಸರಿನ ಮೂಲಕ ದಾಸತ್ವ ಎಂದು ಕರೆಯಲಾಗುತ್ತದೆ. ಆದರೆ ನಾವು ವಿಷಯಕ್ಕೆ ಹಿಂದಿರುಗೋಣ. ನಾವು ಅಲ್ಲಿ ಏಕೆ ಹೋಗಿದ್ದೇವೆ ಎಂದು ನನಗೆ ನೆನಪಿಲ್ಲ. ಸಾಮಾಜಿಕ ಸ್ಥಿತಿ. ಹೌದು, ಓದಿ, ನಾಗರಿಕ ಸೌಲಭ್ಯಗಳು. ಸರಿ. ಕಠಿಣ ಜಾತಿ ವ್ಯವಸ್ಥೆಗೆ ಹೋಗಿ. ಕಠಿಣ ಜಾತಿ ವ್ಯವಸ್ಥೆಗೆ ದಾರಿದ್ರ್ಯದಲ್ಲಿದ್ದ ಮತ್ತು ಶುದ್ಧೀಕರಣ ಮತ್ತು ತೊಳೆಯುವಂತಹ ಕೀಳ್ಮಟ್ಟದ ವೃತ್ತಿಗಳನ್ನು ಸ್ವೀಕರಿಸಿದ ವರ್ಗಕ್ಕೆ. ಇಲ್ಲ, ಭಾರತದಲ್ಲಿ ವ್ಯಾಪಕವಾಗಿರುವ ಕಠಿಣ ಜಾತಿ ವ್ಯವಸ್ಥೆ ಸಾಮಾಜಿಕ ಸ್ಥಾನ ಮತ್ತು ನಾಗರಿಕ ಸೌಲಭ್ಯಗಳನ್ನು ನಿರಾಕರಿಸುತ್ತದೆ. ದಾರಿದ್ರ್ಯದಲ್ಲಿದ್ದ ಮತ್ತು ತೊಳೆಯುವ ಮತ್ತು ಶುದ್ಧೀಕರಣದಂತಹ ಕೀಳ್ಮಟ್ಟದ ವೃತ್ತಿಗಳನ್ನು ಸ್ವೀಕರಿಸಿದ ವರ್ಗಕ್ಕೆ. ಲ್ಯಾಟಿನ್ ಅಮೆರಿಕದವರು ಏನು ಮಾಡುತ್ತಾರಂತೆ? ಹೋಟೆಲ್ಗಳಲ್ಲಿ ಶುದ್ಧೀಕರಣ ಮತ್ತು ತೊಳೆಯುವುದು ಅದೇ ಕೆಲಸಗಳು. ಮುಂದುವರಿಯಿರಿ. ಜೂದ. ನಾನು ಯೋಚಿಸುವುದಿಲ್ಲ. ಅವರು ಮಾಡುತ್ತಾರಾ? ಶುದ್ಧೀಕರಣ ಮತ್ತು ತೊಳೆಯುವುದು. ಇಲ್ಲ, ಜೂದ. ಇಲ್ಲ, ನೀನು ಕೀಳಾಗಿಲ್ಲ. ಉತ್ತರ ಜೂದ. ದಕ್ಷಿಣ ಜೂದ ಚೆನ್ನಾಗಿದೆ. ದಕ್ಷಿಣ ಜೂದ ಚೆನ್ನಾಗಿದೆ. ದಕ್ಷಿಣ ಜೂದ
ನಾನು ಅಂಥದ್ದೇನು ಅರ್ಥ ಮಾಡುತ್ತಿಲ್ಲ. ನೀವು ಗೊತ್ತೇ, ಉತ್ತರದಲ್ಲಿ ಕೆಲವು ಸಹೋದರಿಯರು ಇದ್ದಾರೆ, ಆದರೆ ಮುಖ್ಯವಾಗಿ ದಕ್ಷಿಣದಲ್ಲಿ ಅವರು ಅದನ್ನು ಉಳಿಸುತ್ತಾರೆ. ನೀವು ಗೊತ್ತೇ, ಪರಂಪರೆಗಳನ್ನು ಸ್ವಲ್ಪ ಸಹೋದರಿಯರು ಕೇವಲ ಕೆಲವು ಜೂದ, ನಾವು ಇದನ್ನು ಒಟ್ಟಾಗಿ ಮಾಡೋಣ. ಸಹೋದರಿಯರೇ, ನಾವು ಇದನ್ನು ಒಟ್ಟಾಗಿ ಮಾಡೋಣ. ಒಟ್ಟಾಗಿ ಮುಂದುವರಿಯಿರಿ. ಭಾರತದ ವಿವಿಧ ಭಾಗಗಳಲ್ಲಿ ದಲಿತನನ್ನು ಸ್ಪರ್ಶಿಸುವುದು ಕೂಡ ಅಶುದ್ಧ ಎಂದು ಪರಿಗಣಿಸಲಾಗುತ್ತಿತ್ತು. ಓ, ಅದು ಅಶುದ್ಧವಾಗಿತ್ತು. ಇದು ಸ್ಥಾಪಿತವಾದ ಧಾರ್ಮಿಕ ಕಾನೂನು ಆಗಿತ್ತು ಮತ್ತು ಈ ಜನರು ದೇವರಲ್ಲಿ ನಂಬಿಕೆ ಇಡುತ್ತಾರೆ. ದಲಿತನನ್ನು ಸ್ಪರ್ಶಿಸುವುದು ಅಶುದ್ಧವಾಗಿತ್ತು. ಮುಂದುವರಿಯಿರಿ. ಹೀಗಾಗಿ ಈ ಹೆಸರು. ಪ್ರಶ್ನೆಗಳು ಅಸ್ಪರ್ಶ್ಯವಾಗಿರುವುದರಿಂದ ದಲಿತರು ಒಂದೇ ಸಾರ್ವಜನಿಕ ಸೌಲಭ್ಯವನ್ನು ಬಳಸಲು ಸಾಧ್ಯವಾಗುತ್ತಿಲ್ಲ. ಅವರು ಒಂದೇ ಸೌಲಭ್ಯ ಬಳಸಲು ಸಾಧ್ಯವಿಲ್ಲ. ಓಂ ಅದು ಕೇಳುತ್ತೆ. ನೀವು ಹೇಳಿದಂತೆ ಜಿಮ್ ಕ್ರೋ ಅಂದರೆ ಕೇವಲ ಬಣ್ಣದವರು, ಕೇವಲ ಬಿಳಿಯವರು. ಬನ್ನಿ ಜಿಮ್ ಕ್ರೋಮ ಚಿತ್ರಗಳನ್ನು ತರುವುದಕ್ಕೆ. ಬಣ್ಣಗಳು ಬಿಳಿ, ಅದು ಓದಿ. ಭಾರತದ ವಿವಿಧ ಭಾಗಗಳಲ್ಲಿ ದಲಿತರನ್ನು ಸ್ಪರ್ಶಿಸುವುದು ಸಹ ಅಶುದ್ಧ ಎಂದು ಪರಿಗಣಿಸಲಾಗುತ್ತಿತ್ತು. ಆದ್ದರಿಂದ ಈ ಹೆಸರು ಪ್ರಶ್ನೆಯ ಅನಾಚಾರಿಗಳು ಮತ್ತು ದಲಿತರು ಮೇಲ್ಮಟ್ಟ ವರ್ಗದವರು ಬಳಸುವಂತಹ ಸಾರ್ವಜನಿಕ ಸೌಲಭ್ಯಗಳನ್ನು, ಉದಾಹರಣೆಗೆ ಜಲಕೋಣೆ ಅಥವಾ ಹೋಟೆಲ್ ಬಳಸಲು ಸಾಧ್ಯವಾಗುತ್ತಿರಲಿಲ್ಲ. ಮೇಲ್ಮಟ್ಟ ವರ್ಗದವರು ಹೆಚ್ಚು ಬಳಸುತ್ತಾರೆ. ಏನನ್ನು ಉದಾಹರಣೆಗೆ? ಮೇಲ್ಮಟ್ಟ ವರ್ಗದವರು ಹೆಚ್ಚು ಬಳಸುತ್ತಾರೆ. ಹೋಟೆಲ್ನಲ್ಲಿ ಏನು? ಉದಾಹರಣೆಗೆ ಜಲಕೋಣೆ ಅಥವಾ ಹೋಟೆಲ್. ಹೇಳುತ್ತದೆ ಸರಿ. ಉದಾಹರಣೆಗೆ ಜಲಕೋಣೆ. ಜಲಕೋಣೆ ಎಂದರೆ ಏನು? ನೀರು. ಅವರು ಒಂದೇ ಜಲಕೋಣೆಗಳನ್ನು ಬಳಸಲು ಸಾಧ್ಯವಾಗುತ್ತಿರಲಿಲ್ಲ. ಅಥವಾ ಒಂದೇ ಹೋಟೆಲ್ನಲ್ಲಿ ಅದು ಎಫ್ತು. ಅಯ್ಯೋ, ಕಪ್ಪು ವ್ಯಕ್ತಿಯ ಬಳಿ ಏಕೆ ಚಿಕ್ಕದು ಇರಬೇಕು? ಅಯ್ಯೋ, ಅಂಟಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಳಪೆ ಕೋಣೆ. ನೀವು ಅದನ್ನು ನೋಡಬಹುದು. ಆ ಭಾಗವನ್ನು ಮತ್ತೆ ಓದಿ. ಅದನ್ನು ಮುಂದುವರಿಸುತ್ತಾ ಇರಿ. ಭಾರತದ ವಿವಿಧ ಭಾಗಗಳಲ್ಲಿ ದಲಿತನನ್ನು ಸ್ಪರ್ಶಿಸುವುದು ಸಹ ಅಶುದ್ಧ ಎಂದು ಪರಿಗಣಿಸಲಾಗುತ್ತಿತ್ತು. ಹೀಗಾಗಿ ಪ್ರಶ್ನೆಯ ಅಥವಾ ಅಸ್ಪರ್ಶ್ಯ ಎಂಬ ಹೆಸರಾಗಿದೆ. ಮತ್ತು ದಲಿತರು ಒಂದೇ ಸಾರ್ವಜನಿಕ ಸೌಲಭ್ಯಗಳನ್ನು ಬಳಸಲು ಸಾಧ್ಯವಾಗುತ್ತಿರಲಿಲ್ಲ. ಉದಾಹರಣೆಗೆ ಜಲಕೋಣೆ ಅಥವಾ ಹೋಟೆಲ್. ಮೇಲ್ವರ್ಗದವರಿಂದ ಪದೇ ನೀವು ಅದನ್ನು ನೋಡುತ್ತೀರಾ. ಅವರು ಒಂದೇ ಸೌಲಭ್ಯವನ್ನು, ಒಂದೇ ಜಲಕೋಣೆ, ನೀರಿನ ಫೌಂಟುಗಳು ಅಥವಾ ಒಂದೇ ಹೋಟೆಲ್ನಲ್ಲಿ ಹೋಗಲು ಸಾಧ್ಯವಾಗುತ್ತಿಲ್ಲ. ಅದರಲ್ಲಿಯೇ ನೀವು ಬಿಳಿ ನೀರಿನ ಫೌಂಟು ಮತ್ತು ಬಣ್ಣದ ನೀರಿನ ಫೌಂಟುಗಳನ್ನು ಹೊಂದಿದ್ದೀರಿ. ನಿಮ್ಮ ಬಳಿ ಬಿಳಿ ಬಾತ್ರೂಮ್ ಇದೆ. ನಿಮ್ಮ ಬಳಿ ಬಣ್ಣದ ಬಾತ್ರೂಮ್ ಇದೆ. ಅಥವಾ ಹೋಟೆಲ್ ಕೂಡ. ನಾನು ಖಚಿತವಾಗಿಲ್ಲ. ಈ ಶೋ ಏನು? ಮನುಷ್ಯ, ಇದು ನಾನು ನೋಡುತ್ತಿದ್ದ ಶೋ. ಮನುಷ್ಯ, ನಾನು ಉಂಬ್ರೆಲ್ಲಾ ಅಕಾಡೆಮಿಯನ್ನು ಯೋಚಿಸುತ್ತಿದ್ದೇನೆ. ಉಂಬ್ರೆಲ್ಲಾ ಅಕಾಡೆಮಿಯಲ್ಲಿ ಅಕ್ಕ ಕಾಲಕ್ಕೆ ಹಿಂತಿರುಗಿದಾಗ ಮತ್ತು ನಂತರ ಅವರು ನಾಗರಿಕ ಹಕ್ಕುಗಳ ಚಲನೆಯ ಸಮಯದಲ್ಲಿ ನಾಗರಿಕ ಹಕ್ಕುಗಳು ನಡೆಯುತ್ತಿದ್ದಾಗ ಹಿಂತಿರುಗಿದರು. ಹೀಗಾಗಿ ನೀವು ಒಂದು ಗುಂಪು, ರಾಜಕೀಯ ಗುಂಪು, ವಾರಕ್ಕೆ ಒಮ್ಮೆ ಸೇರಿಕೊಂಡು ಅವರು ಒಂದು ಹೇಳಿಕೆ ನೀಡಲು ಬಯಸಿದರು. ಎದ್ದೇಳು ಕೋತಿ. ಇದು ಏನು? ಎದ್ದೇಳು ಕೋತಿ. ಇದು ಏನು? ನೀವು ನಮ್ಮನ್ನು ಕೇಳುತ್ತಿಲ್ಲವೇ? ಬನ್ನಿ ಸ್ನೇಹಿತ. ಬಿಡು. ಇದು ಮೂರ್ಖತನ. ಅಯ್ಯನು ಬಿಡು. ಎದ್ದುಕೋ. ಏನು ಮಾಡುತ್ತಿದ್ದೀಯಾ ಈ ಕಪ್ಪೆ? ಇದು ಅರ್ಥ ಮಾಡಿದೆಯಾ? ನಾನು ಮಾತನಾಡಲ್ಲ. ಮಾತು ಹಾಸ್ಯಕರ. ಏನು ಮಾರ್ಗದಿಂದ ಹೊರಗೆ ಹೋಗು. ನೀನು ಏನು? ಎದ್ದುಕೋ. ನೀನು ನನ್ನ ಕಡೆ ನೋಡಿ. ನಾನು ನಿನ್ನೊಂದಿಗೆ ಮಾತನಾಡಲ್ಲ. ನೀವು ಸ್ವಲ್ಪ ಕಾಫಿ ಬೇಕಾ? ಜನರನ್ನು ಉಲ್ಲಾಸಿಸುತ್ತಿದ್ದಾರೆ. ಆದರೆ ಅದರಲ್ಲಿ ಅವರು ನಿರ್ಧರಿಸಿದರು. ಈ ದಿನ ಜೇಕ್ ಬಾರ್ಬರ್ ಶಾಪ್ ಅನ್ನು ಒಟ್ಟುಗೂಡಿಸಿದನು. ಅವರು ಈ ದಿನ ಈ ಬಿಳಿ ಮಾತ್ರದ ರೆಸ್ಟೋರೆಂಟ್ಗೆ ಹೋಗುವುದಾಗಿ ನಿರ್ಧರಿಸಿದರು. ಅವರು ಬಿಳಿ ಮಾತ್ರದ ರೆಸ್ಟೋರೆಂಟ್ಗೆ ಹೋಗಿದರು. ಜನರು ಅವರ ಮೇಲೆ ತೂತು ಹಾಕಿದರು. ಅವರು ಅವರ ಮೇಲೆ ನೀರು ಸುರಿಸಿದರು. ಬಿಸಿ ನೀರು, ಚಹಾ, ಕಾಫಿ. ಅವರ ಮೇಲೆ ಕೆಚಪ್ ಸುರಿದರು. ಅವರು ಅವರಿಗೆ ಎಲ್ಲಾ ರೀತಿಯ ಹೆಸರನ್ನು ಹಾಕಿದರು. ಏಕೆಂದರೆ ಕಪ್ಪು ಜನರು ಒಂದೇ ರೆಸ್ಟೋರೆಂಟ್ ಅನ್ನು ಬಳಸಲು ಸಾಧ್ಯವಿಲ್ಲ. ಮತ್ತು ನೀವು ಗೊತ್ತೇ, ಅದು ಮನೋವಿಜ್ಞಾನ. ಅದು ನಿಮಗೆ ವಿಲ್ಲಿ ಲಿಂಕ್ ಸಿಂಡ್ರೋಮ್ ಅನ್ನು ತೋರಿಸುತ್ತದೆ. ಅಥವಾ ಅವರು ಇದನ್ನು ಏನು ಎಂದು ಕರೆಯುತ್ತಾರೆ. ಅವರು
ಅದನ್ನು ಕರೆಯಿರಿ ಸ್ಟಾಕ್ಹೋಮ್ ಸಿಂಡ್ರೋಮ್. ನೀವು ಏಕೆ ಒಂದೇ ರೆಸ್ಟೋರೆಂಟ್ ಅನ್ನು ಬಳಸಲು ಬಯಸುತ್ತೀರಿ? ನಿಮ್ಮದೇ ತೆಗೆದುಕೊಳ್ಳಿ. ಥೇರು ನನ್ನ ರೆಸ್ಟೋರೆಂಟ್ಗಳಲ್ಲಿ ಜೇಕ್ ರೆಸ್ಟೋರೆಂಟ್ಗಳಿಗೆ ಹೋಲಿಸುತ್ತೀರಾ? ನೀವು ಎರಡನ್ನು ಹೋಲಿಸಲು ಸಾಧ್ಯವಿಲ್ಲ. ಮಾತ್ರ ರುಚಿಗಳು, ಮಸಾಲೆಗಳು. ನೀವು ಜೇಕ್, ಆದರೆ ನೀವು ರೆಸ್ಟೋರೆಂಟ್ ಅನ್ನು ಬಳಸಲು ಬಯಸುತ್ತೀರಾ? ಇಲ್ಲ, ಯಾವುದೇ ರುಚಿ ಇಲ್ಲ. ಕೆಲವರು ಕೊಲ್ಲಲ್ಪಟ್ಟರು. ಕೆಲವು ಮಹಿಳೆಯರು ಕಾರಣಕ್ಕಾಗಿ ಅತ್ಯಾಚಾರಕ್ಕೊಳಗಾದರು. ಊಟಕ್ಕೆ ಮಸಾಲೆ ಇಲ್ಲದೆ ಕೋಳಿ ಮಾಂಸವನ್ನು ಮಾತ್ರ ತಿನ್ನಲು, ಉಪ್ಪು ಇಲ್ಲದೆ ಅಕ್ಕಿ ತಿನ್ನಲು, ಅದು ಬೆಣ್ಣೆ ಇಲ್ಲದ ಬ್ರೆಡ್ ತಿನ್ನಲು, ಸರಳ ಆಹಾರ ತಿನ್ನಲು. ಅದು ಹೋರಾಟ. ನೀವು ಅದಕ್ಕಾಗಿ ಹೋರಾಡುತ್ತಿದ್ದೀರಿ. ನೀವು ಒಂದೇ ಶೌಚಾಲಯಗಳನ್ನು ಬಳಸಲು ಹೋರಾಡುತ್ತಿದ್ದೀರಿ. ಇದರಿಂದ ನೀವು ಕೀಟಗಳನ್ನು ಪಡೆಯಬಹುದು. ಹೀಗಾಗಿ ನೀವು ಏನು ಪಡೆಯಬಹುದು? ಕ್ರ್ಯಾಪ್ಸ್ ಎಂದು ಹೇಳುತ್ತೀರಾ? ಅದು ನೀವು ಬಳಸಲು ಬಯಸುವುದೇ? ಕೀಟಗಳು. ನೀವು ಅದಕ್ಕಾಗಿ ಹೋರಾಡಿದ್ದೀರಾ. ಅದೇ ಬಳಸಲು. ಸಿಂಗ್, ಅವರು ತಮ್ಮ ಕೈಗಳನ್ನು ಕೂಡ ತೊಳೆಯುವುದಿಲ್ಲ. ಕೇಡು, ನಾನು ಅವರನ್ನು ಗಮನಿಸಿದ್ದೇನೆ. ನಾನು ಅವರನ್ನು ನೋಡಿದ್ದೇನೆ. ನಾನು ಅವರನ್ನು ನೋಡುತ್ತೇನೆ. ಅವರು ಬಂದು ಕೆಲಸ ಮಾಡಿ ಹೋಗುತ್ತಾರೆ. ನಾನು ಅವರನ್ನು ನೋಡಿದ್ದೇನೆ. ಕೀಟಗಳು, ಅವರು ತಮ್ಮ ಕೈಗಳನ್ನು ಕೂಡ ತೊಳೆಯುವುದಿಲ್ಲ. ಅವರು ನನ್ನ ಕೈ ಹಿಡಿಯಲು ಪ್ರಯತ್ನಿಸಿದರು. ಖಂಡಿತವಾಗಿಯೂ ಇಲ್ಲ ಅಮ್ಮ. ನಾನು ಹೇಳಿದೆ, ಖಂಡಿತವಾಗಿಯೂ ಇಲ್ಲ. ನಾನು ಹೇಳಿದೆ, ಹಿಂತಿರುಗಿ ನಿಮ್ಮ ಕೀಟದ ಕೈಗಳನ್ನು ತೊಳೆಯಿರಿ. ಅಶುದ್ಧ, ಅಸಹ್ಯ ವ್ಯಕ್ತಿ. ನಾವು ಎಲ್ಲಿದ್ದೇವೆ? ಹೀಗಾಗಿ ಇದು ಅಸ್ಪೃಶ್ಯರು ಎಂದು ಹೇಳುತ್ತದೆ. ಅವರನ್ನು ಸ್ಪರ್ಶಿಸುವುದು ಕೂಡ ಅಶುದ್ಧ ಎಂದು ಇಸಲಾಗುತ್ತಿತ್ತು. ನನಗೆ ಲೆಮೆಂಟೇಷನ್ಸ್ 3 ಶ್ಲೋಕ 45 ಅನ್ನು ತಂದುಕೊಡು. ಮತ್ತು ನಂತರ ನೀಲಿ ಅಕ್ಷರದ ಬೈಬಲ್ ಅನ್ನು ತೆಗೆಯು. ನಾನು ಬಯಸುತ್ತೇನೆ. ಅಪಗಳು 3 ಪದ್ಯ 45. 244. ಹೌದು ಸರ್. ನಾನು ಯೋಚಿಸುತ್ತೇನೆ, ಅದು ಸರಿ ಅಲ್ಲವೇ? ಸರಿ, ನಾನು ತೆಗೆದುಕೊಳ್ಳುತ್ತೇನೆ. ಸರಿ, ಅದು ಓದಿ. ಪ್ರಲಾಪಗಳು ಅಧ್ಯಾಯ 3 ಪದ್ಯ 45. ನೀನು ನಮ್ಮನ್ನು ಪಾತಕವನ್ನಾಗಿ ಮಾಡಿರುವೆ.